least 9 out of 10 things match with both of us. His journey, my journey, the way we quit our jobs to pursue our passion. ಸುಮ್ಮನೆ ಹೇಳಿ ಯಾರೇ ನೋಡಿದ್ರು ಆ್ಯಕ್ಚುಲಿ ಎಲ್ಲರೂ ಹೀರೋಗಳ ಥರನೇ ಅನಿಸ್ತಾರೆ ನಿಮಗಲ್ಲಿ. ಎಲ್ಲರನ್ನೂ ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ. Even in fact we have a dialogue as well. ఇది నువ్వు గెలిస్తేనే నేను గెలుస్తాను అని ఒక డైలాగ్ ఉంది. ఐ మీన్ లైక్ ದಿಸ್ ಒನ್ ಡೈಲಾಗ್. ಜೆ ಪಿ ನಗರ ನಮ್ಮ ಡೆಲ್ಮಿಯಾ ಸರ್ಕಲಲ್ಲಿ ನಾನು ಬೆಂಗಳೂರಿಗೆ ಬಂದಾಗಿಂದ ಜೆ ಪಿ ನಗರದಲ್ಲೇ ಇದ್ದೀನಿ, ಅಲ್ಲಲ್ಲೇ ಇದ್ದೀವಿ. ಚಿರಂಜೀವಿ garu is my I came to the industry because I loved him and I always wanted to be an actor because of that. Prashant Verma, the director of Hanuman, said the same thing. He came for the film and the film went somewhere and Zebra goes. And then we were talking about Rajkumar sir, because Puri Jagannath sir is the one who introduced me as a hero in Prapanchadalli Trust at First Sight anta concept suit agadu ಬ್ಯಾಂಕ್ಗೆ ಮಾತ್ರ. ಎಲ್ಲಿ ಸಿಕ್ಕಾಪಟ್ಟೆ ರೊಟೇಟ್ ಆಗ್ತಿರುತ್ತೋ. ಸೀಕ್ವೆಲ್ಲು ಪ್ರೀಕ್ವೆಲ್ಲು ಎಲ್ಲ ಮಾಡೋ ಪೊಟೆನ್ಷಿಯಲ್ಲು ಝೀಬ್ರಾ ಆಗಿದೆ. ನಾಗಶೇಖರ್ ಏನೋ ಕನ್ನಡ ಕಲಿಸಿದಾರಂತೆ ನಿಮಗೆ. ಅವರ ಸರಿಯಾಗಿಲ್ಲ, ಅದು ಹಾವಾಗಿ ಬಂದು ಕಚ್ಚಿದೆ. ಡೆಫಿನೆಟ್ಲಿ ಇನ್ನೂ ಮ್ಯಾಸಿವ್ ಆಗಿರುತ್ತೆ. ಪುಷ್ಪವನಿಗಿಂತ ಇದು ಇನ್ನೂ ಮ್ಯಾಸಿವ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ನಾನು ಕಾಯ್ತಾ ಇದ್ದೀನಿ ಕ್ಯೂರಿಯಾಸಿಟಿಯಿಂದ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ಈ ಕ್ಷಣ ನನ್ನ ಜೊತೆಗೆ ನಮ್ಮ ಡಾಲಿ ಧನಂಜಯ ಇದ್ದಾರೆ, ಹಾಗೆಯೇ ಸತ್ಯದೇವ್. ಜೀಬ್ರಾ ರಿಲೀಸ್ ಆಗ್ತಿದೆ 22ನೇ ತಾರೀಕು, ಇನ್ನೇನು ಒಂದಿನವೂ ಇಲ್ಲ. ಕೊನೆಯ ಗಳಿಗೆಯಲ್ಲಿ ನಂಗೆ ಸಿಕ್ಕಿದ್ದಾರೆ. ಪ್ರತಿ ಸಲ ಹಿಂಗೆ ಆಗುತ್ತೆ, ಧನಂಜಯ ಅಥವಾ ನಾನು ಅಥವಾ ಕನ್ನಡ ಪಿಕ್ಚರ್ ಏನೋ ಒಂದು ಮಾಡಬೇಕು ಅಂದರೆ ಈ ಥರ ಕೊನೆಯ ಗಳಿಗೆಯಲ್ಲಿ ಏನೋ ಒಂದು ಪ್ಲ್ಯಾನ್ ಆಗುತ್ತೆ, ಅದು ತುಂಬ ಅದ್ಭುತ ಆಗುತ್ತೆ. ಸೊ ಇವತ್ತು ಅದಾಗಲಿ ಅಂತ ನನ್ನ ಒಂದು ಬೈಕೆ. ಕಾರ್ಯಕ್ರಮಕ್ಕೆ ಸ್ವಾಗತ ಇಬ್ಬರಿಗೂ. ಜೀಬ್ರಾ ಬ್ಲ್ಯಾಕ್ ಆ್ಯಂಡ್ ವೈಟ್. ಸೊ ನಾನು ಬ್ಲ್ಯಾಕು, ಇವ್ರು ವೈಟು. ಆ್ಯಂಡ್ ನೀವಿಬ್ಬರು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಬರ್ತೀರ ಅಂತ ಅಂದ್ಕೊಂಡೆ. ಏನಿದು ಝೀಬ್ರಾ, ಕಪ್ಪು ಬೆಳಪಿನ ಆಟ? ಝೀಬ್ರಾ ಅಂತ ಮೆಟಾಫರಿಕಲ್ ಆಗಿ ಇಟ್ಟಿದ್ದಾರೆ ಝೀಬ್ರಾ ಅಂತ. ಫಸ್ಟ್ ಕ್ವಶನ್ ನಾನು ಅದೇ ಕೇಳಿದೆ, ಏನಕ್ಕೆ ಝೀಬ್ರಾ ಈ ಸಿನಿಮಾ ಅಂತ. ನಾವು ಎಯಿಂದ ಎ ಫಾರ್ ಆ್ಯಪಲ್ ಹಿಂಗೆ ಓದ್ಕೊಬಂದರೆ ಝೆಡ್ ಅಂತಿದ್ದಂಗೆ ಬರೀ ಝೀಬ್ರಾನೇ ಹೇಳಿದ್ವಿ. ಮೋಸ್ಟ್ಲಿ ಬೇರೆ ಯಾವುದೂ ಹೇಳೇ ಇಲ್ಲ ಅನ್ಸುತ್ತೆ ಚಿಕ್ಕಡೋದ್ರಿಂದ. ನಾನು ಅವ್ರ ನಿರ್ದೇಶಕರು ಅಷ್ಟು, ಅಂದರೆ ಈ ಸಿನಿಮಾ ರೈಟಿಂಗೇ ಅಷ್ಟು ಇಂಟೆಲಿಜೆಂಟ್ ಆಗಿದೆ. ಟೈಟ್ಲಿಂದ ಹಿಡ್ದು ಕಾಸ್ಟಿಂಗಿಂದ ಹಿಡ್ದು ಎಲ್ಲದು ಸಖತ್ತಾಗಿ. ಝೀಬ್ರಾ ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಅಷ್ಟೇ. ಸಿಸ್ಟಮಲ್ಲಿ ಬ್ಲ್ಯಾಕು ವೈಟ್ ಎರಡೂ ಇರಲೇಬೇಕಲ್ಲ, ಸಿಸ್ಟಮ್ ರನ್ ಆಗೋದೇ ಹಾಗೆ. ಅದನ್ನು ಇಟ್ಕೊಂಡೇ ಪ್ಲ್ಯಾನ್ ಮಾಡಿರೋ, ಅದಕ್ಕೆ ಅದು ಮೆಟಾಫರ್ ಆಗಿ ಝೀಬ್ರಾ ಅಂತ ಇದೆ. ಅದೇ ಕೇಳ್ತಾ ಇದ್ರು, ಝೀಬ್ರಾ ಅಂದರೆ ಹೆಸರುಗತ್ತೆ ಅಲ್ವಾ, ಯಾಕೆ ಝೀಬ್ರಾ ಅಂತ ಇಟ್ಕೊಂಡಿದ್ದಾರೆ ಅಂತ. ತೆಲುಗು ಆ್ಯಂಡ್ ಕನ್ನಡ ಅಂದರೆ ಇಲ್ಲಿ ಹೆಂಗಾಗಿದೆ ಅಂದರೆ, ಈಗ ಧನಂಜಯ ಅಲ್ಲೂ ಬೇರೆ ಎಲ್ಲ ಏನು, ಅಲ್ಲೂ ನಮ್ಮವರೇ ಅಂತಿದ್ದಾರೆ, ಇಲ್ಲೂ ನಮ್ಮವರೇ ಅಂತಿದ್ದಾರೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಮೊನ್ನೆ ಪ್ರೀ ರಿಲೀಸ್ ಈವೆಂಟ್ ನೋಡಿದಾಗ ಅನ್ನಿಸ್ತಾಯಿತ್ತು, ಏನು ಬಾಂಡಿಂಗ್ ಇದು, ಸಿನಿಮಾಗೆ ಒಂದು ಯಾವುದು ಭಾಷೆ ಪರಿಧಿನೇ ಇಲ್ವಲ್ಲ ಅನ್ನೋ ಥರದ್ದೊಂದು ಫೀಲಿಂಗು. ಆ್ಯಂಡ್ ನಿಮ್ಮಿಬ್ಬರ ಫ್ರೆಂಡ್ಶಿಪ್ಪು ಹೆಂಗೆ? ಸತ್ಯದೇವ್ ನೀವು ಹೆಂಗೆ ಸಿಕ್ಕಿದ್ರಿ, ಹೆಂಗೆ ಇದು? ಸತ್ಯಕ್ಕೆ ಥ್ಯಾಂಕ್ಸ್ ಹೇಳಬೇಕು ನಾನು. ಯಾಕೆಂದರೆ ನನಗೆ ಒಂದೇ ಒಂದು ಸರಿ ನಾಗಶೇಖರು ಫೋನ್ ಮಾಡಿದರು. ಫೋನ್ ಮಾಡಿ ಹಿಂಗೆ ನಮ್ಮ ಹೀರೋ ಇದ್ದಾರೆ ಕೊಡ್ತೀನಿ ಅಂತ ಮಾತಾಡ್ಸಿದ್ರು. ಅವಾಗ ಸತ್ಯ ಜೊತೆ ಮಾತಾಡಿದ್ದಷ್ಟೇ. ಅದಾದಮೇಲೆ ಸತ್ಯ ನನಗೊಂದಿನ ಹಿಂಗೊಂದು ಕಥೆ ಇದೆ ಅದನ್ನು ಕೇಳು ಒಂದು ಸರಿ, ಚೆನ್ನಾಗಿ ಅನಿಸಿದ್ರೆ ಮಾಡು ಅಂತ. ನಾನು ಈಶ್ವರ್ ಬಂದರು, ಮೈಸೂರಲ್ಲಿ ವಯಸ್ಸೊಳಗೆ ಶೂಟ್ ಮಾಡ್ತಾಯಿದ್ದೆ. ಕಥೆ ಕೇಳಿದೆ, ನಂಗೆ ಭಾಳ ಇಷ್ಟ ಆಗೋಯಿತು. ಎಂಥ ಒಳ್ಳೆ ಕಥೆ ಆ್ಯಂಡ್ ಎಂಥ ಒಳ್ಳೆ ಪಾತ್ರಕ್ಕೆ ಸಜೆಸ್ಟ್ ಮಾಡಿದ್ದಾರೆ ಸತ್ಯ ಅಂತ. ಫೋನ್ ಮಾಡಿ, ಸತ್ಯ ಮಾಡೋಣ ಇದು ಸಖತ್ತಾಗಿದೆ ಅಂತ. ಸೊ ಹಾಗೆ ಅಲ್ಲಿವರೆಗೂ ನಾನೇನು ಮೀಟ್ ಮಾಡಿರಲಿಲ್ಲ. ಬಟ್ ನನಗೆ ಆ ಜರ್ನಿ ಬಗ್ಗೆ ಗೊತ್ತು. ಅಂದರೆ ಈಗ ಸಿನಿಮಾ ಅಂತಿದ್ದಂಗೆ ಯಾವುದೇ ಒಂದು ಒಳ್ಳೆ ಸಿನಿಮಾ ಯಾವುದೇ ಬೇರೆ ಭಾಷೆಯಲ್ಲಿ ಹಿಂಗೆ ಬಂದ್ರೂ, ಅಥವಾ ಯಾವುದೇ ಆರ್ಟು, ಒಂದು ಒಳ್ಳೆ ಆರ್ಟ್ ಜಗತ್ತಿನ ಯಾವ ಮೂಲೆಯಲ್ಲಿದ್ದರೂ ಅದೆಲ್ಲ ಒಂದು ಕಡೆ ನಮ್ಗೆ ಅದ್ರ ಬಗ್ಗೆ ಒಂದು ಪರಿಚಯ ಇದ್ದೇ ಇರುತ್ತಲ್ಲ. ಹಾಗೆ ಸತ್ಯ ಬಗ್ಗೆ ನನಗೆ ಗೊತ್ತಿತ್ತು. ಈಗ ಅಲ್ಲಿ ಬ್ಲಫ್ ಮಾಸ್ಟರ್ ಸಿನಿಮಾ ಇರಲಿ, ಅವರು ಸತ್ಯ ಮಾಡ್ತಿರೋ ವರ್ಸಟೈಲ್ ಕೆಲಸಗಳು, ಅಂದರೆ ಆ್ಯಕ್ಟಿಂಗ್ ಇದರಲ್ಲಿ ಎಲ್ಲ. ಸೊ ಆಮೇಲೆ ನಮ್ಮ ಲವ್ ಮಕ್ಟೆಲ್ ಅವರಲ್ಲಿ ರಿಮೇಕ್ ಮಾಡಿರೋದು ಗುರುತುಂದ ಶತಕಾಲಮು. ಸೊ ಹಾಗೆ ಗೊತ್ತಿತ್ತು. ಬಿಟ್ಟರೆ ನನಗೆ ಅಂದರೆ ಆ ಜರ್ನಿ ಬಗ್ಗೆ ಗೊತ್ತಿತ್ತು. ಅಂದರೆ ಓಕೆ, ನಮ್ಮ ಥರನೇ ಒಂದು ಜರ್ನಿ ಮಾಡ್ಕೊಂಡು ಒಬ್ರು ಆ್ಯಕ್ಟ್ರಲ್ಲಿ ಇಷ್ಟು ಚೆನ್ನಾಗಿ ಬೆಳೀತಾ ಇದ್ದಾರೆ ಅಂತ. ಅದಾದಮೇಲೆ ನಾನು ಹೋಗಿ ಮುಹೂರ್ತದಲ್ಲಿ ಮೀಟ್ ಮಾಡಿದಾಗಿಂದ ಅಲ್ಲಿಂದ ಅಂದರೆ ಐ ಥಿಂಕ್ ಅದು ಕೆಲವೊಂದಿಷ್ಟು ಜೀವಗಳು ಫಸ್ಟೇ ಕನೆಕ್ಟ್ ಆಗ್ತಾವಲ್ಲ, ಆ ಥರ ವೆರಿ ಆರ್ಗ್ಯಾನಿಕ್. ಸುಮ್ಮನೆ ಏನೋ ಇದಿಲ್ಲ, ಎಕ್ಸ್ಟ್ರಾ ಅದು ಇದೆಲ್ಲ ಇಲ್ಲ. ತಾನು ತನ್ನ ಕೆಲಸನಷ್ಟು ಪ್ರೀತಿಸಿ ತುಂಬ ಚೆನ್ನಾಗಿ ಎಲ್ಲರ ಜೊತೆ ಬೆರೆತು, ಅದಕ್ಕೆ ಮೋಸ್ಟ್ಲಿ ಅಷ್ಟು ಚೆನ್ನಾಗಿ ಅವ್ರನ್ನ ಜನ ಕೂಡ ಅಲ್ಲಿ ಪ್ರೀತಿಸ್ತಾರೆ. ನಾನು ತುಂಬ ನೋಡಿದ್ದೀನಿ ಅವ್ರು ಹೆಂಗೆ ರೆಸ್ಪಾಂಡ್ ಮಾಡ್ತಾರೆ ಅಂತೆಲ್ಲ. ಅವ್ರು ಸತ್ಯದೇವ್ ಅಂದರೆ ತುಂಬ ತುಂಬ ಹತ್ರ ನಮ್ಮನೆ ಹುಡುಗನ ಥರ ಪ್ರೀತಿಸ್ತಾರೆ. ಸೊ ಅದೆಲ್ಲ ನನಗೆ ಅಲ್ಲಿ ಹೋದ್ಮೇಲೆ ಅದು ತುಂಬ ಚೆನ್ನಾಗಿ ಅರ್ಥ ಆಯಿತು. ಆ್ಯಂಡ್ ಅಲ್ಲಿಂದ ಒಂದು ಸ್ನೇಹ ಬೆಳೆದಿದ್ದು. ಸೊ ನನಗೆ ಅಂದರೆ ನಿಮ್ಮ ಜರ್ನಿ ನೋಡಿದಾಗ
ನಾನು ಫಾಲೋ ಮಾಡ್ತೀನಿ ಎಲ್ಲ ಇದನ್ನು. ಬಟ್ ಅದೇ ನಾಗಶೇಖರ್ ಸಿನಿಮಾ ಮಾಡ್ತಾರೆ ಅಂತಂದಾಗ ಸ್ವಲ್ಪ ಜಾಸ್ತಿ ಆಗಿದೆ. ಓಕೆ ಏನು ಇವ್ರು ಏನು ಅಂತ ಹುಡುಕ್ದಾಗ ನಂಗೆ ತುಂಬ ಸಿಮಿಲರ್ ಅನಿಸುತ್ತೆ ನಿಮ್ಮಿಬ್ಬರದು ಜರ್ನಿ. ಸೊ ಲೈಕ್ ಧನಂಜಯ ಜರ್ನಿ ಥರನೇ ನಿಮ್ಮ ಜರ್ನಿ ಇದೆ. ಈ ತುಂಬ ಸಾಮ್ಯತೆ ಇದೆ ಇಬ್ಬರದು. ಅಂದರೆ ಇವರು ವರ್ಕ್ ಮಾಡ್ಕೊಂಡು ಬಂದಿರೋ ರೀತಿ ಮತ್ತು ನೀವು ಹೇಳಿದ್ರಲ್ಲ ವೆರಿ ಆರ್ಗ್ಯಾನಿಕ್ ಅಂತ, ಸೊ ಅದು ನಿಮ್ಮಲ್ಲಿ ಕಾಣಿಸ್ತಾ ಇತ್ತು. Absolutely. What Dana said is absolutely right. We share the same thing. I mean, like if you have to write it down, at least 9 out of 10 things match with both of us. His journey, my journey, the way we quit our jobs to pursue our passion. We have taken those risks. We have taken those very, usually people not dare to take. We have taken those risks. And luck favored us through Zebra. So the caption is "Luck favors the brave," and we think, we both think that Zebra will give us those wings and a bigger platform. People have known us for the varied roles that we have done so far, like how he has done here, I've done there. Like it's similar. It's as good as like how including how Shivanna took him for Tagaru. Similarly, Chiranjeevi Garu, Annaya took me for Godfather. So every which way our journey like matches a lot, and I'm glad that we are both associated for this one. Like we are saying, like we have done in many combinations, and all those combinations always worked in Telugu and Kannada. And today we both are doing a film. We are combining to do another, a big film called Zebra, and we hope our stars align successfully, and this will become a huge hit. I'm looking forward for this. ವೈಬ್ ಕಾಣ್ತದೆ ಝೀಬ್ರಾದಲ್ಲಿ. ಲೈಕ್ ನನ್ನ ಈ ಕಡೆಯಿಂದ ನೋಡಿದ್ರೆ ಧನಂಜಯ ಹೀರೋ ಅಂತ ನೋಡ್ತಾರೆ, ಆ ಕಡೆಯಿಂದ ನೋಡಿದ್ರೆ ಸತ್ಯದೇವ್ ಹೀರೋನ ಅಂತ ಅನಿಸುತ್ತೆ. ಅಂದರೆ ತುಂಬ ಕ್ಯೂರಿಯಸ್ ಆಗಿದೆ ಪ್ರಾಡಕ್ಟ್ ಆ್ಯಂಡ್ ಇದು ಮೇಕಿಂಗ್ ಎಲ್ಲ. ಆ್ಯಂಡ್ ಆ ಕ್ರಾಫ್ಟಲ್ಲಿ ಸತ್ಯರಾಜ್ ಇದ್ದಾರೆ, ಧನಂಜಯ, ಸತ್ಯದೇವ್, ಸುನೀಲ್, ತುಂಬ ಹೊಸ ಸ್ಟೈಲ್ ಅಂತಲ್ಲ ಆ ಥರ ಫೀಲ್ ಆಗ್ತಾಯಿದೆ ಕಂಟೆಂಟ್. ಸೊ ಇದು ಆ ಭಾಷೆ ಈ ಭಾಷೆ ಅನ್ನೋದಕ್ಕಿಂತ ಕಂಪ್ಲೀಟ್ ಪ್ಯಾನ್ ಇಂಡಿಯಾ ಥರ ಕಾಣ್ತಾರಂಥ ಕಂಟೆಂಟ್. ಧನಂಜಯ ಬಡವರಾಸ್ಕಲ್ಲಲ್ಲಿ ಆ ಒಂದು ಏನು ನೋಡಿದ್ವಿ ಆ ಫೀಲ್ ಆಯ್ತು ನನಗೆ. ಅಂದರೆ ತುಂಬ ಸ್ಟೈಲಿಶ್ ಆಗಿ ಅದರಲ್ಲಿ ಅಲ್ಲಿ ನಮ್ಮ ಹುಡುಗ ಲೋಕಲ್ ಅನ್ನೋ ಥರ. ಹೀರೋ ಯಾರು ಅಂತ ಇಲ್ಲ, ಅದೇ ಹೇಳಿದ್ದು ನಾನು. ನಿರ್ದೇಶಕರು ಎಷ್ಟು ಇಂಟೆಲಿಜೆಂಟ್ ಅಂದರೆ, ಸತ್ಯನ ಇಷ್ಟಪಡೋರು ಸಿನಿಮಾ ನೋಡಿದ್ರೆ ಸತ್ಯ ಹೀರೋ, ನಾನು ಇಷ್ಟಪಡೋರು ಸಿನಿಮಾ ನೋಡಿದ್ರೆ ನಾನು ಹೀರೋ. ಸುಮ್ಮನೆ ಹೇಳಿ ಯಾರೇ ನೋಡಿದ್ರು ಆ್ಯಕ್ಚುಲಿ ಎಲ್ಲರೂ ಹೀರೋಗಳ ಥರನೇ ಅನಿಸ್ತಾರೆ ನಿಮಗಲ್ಲಿ. ಎಲ್ಲರನ್ನೂ ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಸುನೀಲ್ ಅವ್ರ ಪಾತ್ರ, ಸತ್ಯಾಕಲ ಪಾತ್ರ, ಸತ್ಯರಾಜ್ ಅವ್ರ ಪಾತ್ರ. ಅಂದರೆ ಈಗ ನಮ್ಮದು ಟಗರು ಎಲ್ಲ ಎಕ್ಸಾಂಪಲ್ ತೊಗೊಂಡಾಗ ನಿಮಗೆ ಒಂದು ಎಲ್ಲ ಪಾತ್ರಗಳನ್ನೂ ಸೆಲೆಬ್ರೇಟ್ ಮಾಡೋ ಥರ ಇತ್ತು ಗೊತ್ತಾ. ಹಾಗೆ ಝೀಬ್ರಾದಲ್ಲೂ ಎಲ್ಲ ಪಾತ್ರಗಳನ್ನೂ ಸೆಲೆಬ್ರೇಟ್ ಮಾಡ್ಬೋದು. ಹಾಗೆ ಎಲ್ಲ ಪಾತ್ರಗಳು ವರ್ಕ್ ಆಗಿರೋ ಸಿನಿಮಾಗಳೆಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಡೆಫಿನೆಟ್ಲಿ ಸತ್ಯ ಹೀರೋ ಝೀಬ್ರಾ ಅಂತ ತೊಗೊಂಡ್ರೆ. ಯಾಕೆಂದರೆ ಈ ರೆಪ್ರೆಸೆಂಟ್ಸ್ ಎ ಕಾಮನ್ ಮ್ಯಾನ್. ವೆನ್ ಕಾಮನ್ ಮ್ಯಾನ್ ಬಿಕಮ್ಸ್ ಎ ಹೀರೋ ಇದೆಯಲ್ಲ, ಅದು ಯಾವಾಗಲೂ ನಮಗೆ ತುಂಬ ತಟ್ಟುತ್ತೆ. ಸೊ ಒಬ್ಬ ಕಾಮನ್ ಮ್ಯಾನ್ ಬ್ಯಾಂಕರ್ ಆಗಿ ಕೆಲಸ ಮಾಡೋವಂಥದ್ದು, ಆ್ಯಂಡ್ ಆ ಕಾಮನ್ ಮ್ಯಾನ್ ಗೆಲ್ಲಬೇಕಲ್ಲ, ಸೊ ಆ ಗೆದ್ದಾಗ ಖುಷಿ ಇದೆಯಲ್ಲ, ಅದು ಬೇರೆ ಅದು. ಸೊ ಹಾಗಾಗಿ ಝೀಬ್ರಾಗೆ ನನಗೆ ಹೀರೋ ಯಾರು ಅಂತ ಕೇಳಿದ್ರೆ ಸತ್ಯದೇವ್ ಅಂತಲೇ ನಾನು ಹೇಳ್ತೀನಿ. ಆ್ಯಂಡ್ ಹಾಗೆ ಇದೆ ಕೂಡ, ಯಾಕೆಂದರೆ ಈ ಪ್ರಾಜೆಕ್ಟ್ ಬಂದಿದ್ದು ಸತ್ಯದಿಂದ, ಆ್ಯಂಡ್ ಇದು ಆಗಿದ್ದು ಸತ್ಯನ ಸುತ್ತಾನೆ. ಬಟ್ ನನ್ನನ್ನು ಸಜೆಸ್ಟ್ ಮಾಡಿದ್ದು ಸತ್ಯ. ಸೊ ಹಾಗಾಗಿ ಎಲ್ಲ ಪಾತ್ರಗಳು ಚೆನ್ನಾಗಿದೆ. ಆ್ಯಂಡ್ ಲೀಡ್ ಕ್ಯಾರೆಕ್ಟರ್ ಅಂತ ಅಂದರೆ ಡೆಫಿನೆಟ್ಲಿ ಸೆಂಟ್ರಲ್ ಕ್ಯಾರೆಕ್ಟರ್ ಅಂದರೆ ದಟ್ ಈಸ್ ಸತ್ಯ. So sweet of him to say that, but honestly it's a proper mine is a narrative, but it's the film changes when Dana comes into picture. The world goes upside down, and from there on it's like how he takes it forward and how we fall. It's all about how we both combine and finish this job, this one last whatever it is, like which you're going to watch. It is like I've always I think it will be a great platform for both of us. That's I win, he wins, I win. Even in fact we have a dialogue as well. Idi is నువ్వు గెలిస్తేనే నేను గెలుస్తాను అని ఒక డైలాగ్ ఉంది. I mean like there's one dialogue, if you win only then I'll win. So similarly it's like both of us have to win now. ಹಿಂಗಿದ್ರೆ ನಾನು ಗೆಲ್ತೀನಿ. ಅಲ್ಲ, ಸಿನಿಮಾ ಇರೋದು ಹಂಗೆ. ಆ್ಯಂಡ್ ಇದೇ ಸಿನಿಮಾದಲ್ಲಿ ಬೇಕಾದ್ರೆ ನನ್ನನ್ನು ಸತ್ಯದೇವ್ ಪಾತ್ರಕ್ಕೆ ಹಾಕಿದ್ರೆ, ನಾನು ಸತ್ಯದೇವ್ ಪಾತ್ರ ನನ್ನ ಪಾತ್ರ ಸತ್ಯದೇವ್ ಮಾಡಿದ್ರೆ ನಿಮಗೆ ಒನ್ಸ್ ಅಗೇನ್ ಅದೇ ಇಂಪ್ಯಾಕ್ಟ್ ಇರುತ್ತೆ. ಯಾಕೆಂದರೆ ಒನ್ಸ್ ಅಗೇನ್ ಅದೇ ಕಾಮನ್ ಮ್ಯಾನ್ ರೋಲ್ ನಾನು
ಮುಂಚೆ ಮಾಡಿದ್ದೀನಿ. ಸೊ ಅದು ಸೆಟ್ ಆಗುತ್ತೆ. ಹಾಗೆ ಹಿಂಗೆ ಎಕ್ಸ್ಚೇಂಜ್ ಮಾಡಿ ಹಾಕಿದ್ರೂ ಅದಷ್ಟೇ ಚೆನ್ನಾಗಿರುತ್ತೆ. ಅದೇ ಜೀಬ್ರಾನ ಕಪ್ಪು ಬೆಳುಪು ನೋಡಿದ್ರು ಒಂದೇ ಬೆಳುಪು ಜೀಬ್ರಾ ಅವ್ರು ಅದಕ್ಕೆ ಹೆಂಗ್ ನೋಡಿದ್ರು It's like, yeah, I mean, is it white stripes on black skin or black stripes on white skin? So similar. It's like both. What Dana said was absolutely right. I become Adi and Dana becomes Surya. Also, this film will have the same impact. So it's both ways. ವಾಟ್ ಇಸ್ ದ ಟ್ಯಾಟೋ ಡಿ ಡಾಲಿನಾ ಅಥವಾ Dali, devil. ಡಾಲಿನೂ ಅನ್ಕೋಬೋದು. ನಿಮ್ಗೆ ಅದು ಟ್ರೇಲರ್ಲೇ ರಿವೀಲ್ ಮಾಡಿದಾರಲ್ವ, ಒಂದು ಕಡೆ ಆದಿ ಅಂತಾರೆ, ಇನ್ನೊಂದು ಕಡೆ ಡಾಲಿ ಅಂತಾರೆ. ವಾಟ್ ಎ ಕೋಇನ್ಸಿಡೆನ್ಸ್. ಅಂದರೆ ಇವ್ರು ಹೇಳ್ತಾ ಇದ್ರು ಚಿರಂಜೀವಿ ಅವರು ಗಾಡ್ ಫಾದರಲ್ಲಿ ನನಗೆ ಒಂದು ಚಾನ್ಸ್ ಕೊಟ್ಟರು, ಇಲ್ಲಿ ಟಗರಲ್ಲಿ ಶಿವಣ್ಣ ಬಂದಿದ್ದು ಮಾಡಿದ್ರು ಅಂತ. ಇವತ್ತು ಶಿವಣ್ಣನ ಇವ್ರು ಮೀಟ್ ಮಾಡಿದ್ದಾರೆ, ಮೊನ್ನೆ ನೀವು ಚಿರಂಜೀವಿ ಅವ್ರನ್ನ ಮೀಟ್ ಮಾಡಿದ್ದೀರಾ. ಸೊ ಒಂಥರ ಇದೆ ಅಂದರೆ ಏನೋ ಒಂದು ಒಳ್ಳೆ ಕಂಟೆಂಟ್ಗೆ ಕೂಡ ಬರುತ್ತೆ, ಎಲ್ಲ ಅದು ತೊಗೊಂಡೋಗುತ್ತೆ, ಅದು ಕೇಳ್ಕೊಂಡು ಹೋಗುತ್ತೆ, ಅದೇ ಕನೆಕ್ಟ್ ಮಾಡ್ಕೊತಾ ಹೋಗುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅನ್ಸುತ್ತೆ ಇದು. ಡೆಫಿನೆಟ್ಲಿ ಬೆಸ್ಟ್ ಎಕ್ಸಾಂಪಲ್. ನನಗೆ ಜೀಬ್ರಾ ಅನೌನ್ಸ್ ಮಾಡಬೇಕಾದ್ರೆ ನಾವು ನಮ್ಮದು ಕೋಟಿ ಎಲ್ಲ ರಿಲೀಸ್ ಆಗಿದೆ, ಬಟ್ ಇಬ್ಬರದು 26ನೇ ಸಿನಿಮಾ ಅದು ನಾವು ಅನೌನ್ಸ್ ಮಾಡಿದಾಗ. ಇಟ್ ವಾಸ್ ಸತ್ಯದೇವ್ಸ್ 26th ಆ್ಯಂಡ್ ಡಾಲಿಸ್ 26th. ನಾನು ಅದೇ ಯೋಚನೆ ಮಾಡ್ತಾಯಿದ್ದೆ ಎಲ್ಲಿಂದ. ಆಮೇಲೆ ನಾನು ಮುಹೂರ್ತದಲ್ಲಿ ಸತ್ಯಕ್ಕೆ ಸಿಕ್ಕಿದಾಗ ಮಾತಾಡಬೇಕಾದ್ರೂ, ಸತ್ಯ ಈಸ್ ಕನೆಕ್ಟೆಡ್ ಟು ಬ್ಯಾಂಗ್ಳೂರು. ಸತ್ಯ ವೈಜಾಗಿಂದ ಅಂದರೆ ಇಂಜಿನಿಯರಿಂಗ್ ಎಲ್ಲ ಮುಗಿಸಿ ಫಸ್ಟ್ ಕೆಲಸ ಮಾಡಿರೋದು ಇಲ್ಲಿ ಜೆ ಪಿ ನಗರ್, ನಮ್ಮ ಡೆಲ್ಮಿಯಾ ಸರ್ಕಲಲ್ಲಿ. ನಾನು ಬೆಂಗಳೂರಿಗೆ ಬಂದಾಗಿಂದ ಜೆ ಪಿ ನಗರದಲ್ಲೇ ಇದ್ದೀನಿ, ಅಲ್ಲಲ್ಲೇ ಇದ್ದೀವಿ. ಈಗ 2012 2012 ಐ ವಾಸ್ ವರ್ಕಿಂಗ್ ಇಯರ್. ನಾನು ಅಲ್ಲೇ ಜೆ ಪಿ ನಗರದಲ್ಲೇ ಓಡಾಡ್ತಾ ಇದ್ದೀನಿ, ಅಕ್ಕಪಕ್ಕನೇ ಮೀಟ್ ಮಾಡಿಲ್ಲ ಅಷ್ಟೇ. ಒಂದು ಅಂದರೆ ನೇಚರ್ದೊಂದೇನೋ ಒಂದು ಡಿಸೈನ್ ಇರುತ್ತೆ ಅನ್ಕೋತೀನಿ. ಅದು ಯಾರ್ಯಾರನ್ನ ಎಲ್ಲೆಲ್ಲಿ ಭೇಟಿ ಮಾಡಿಸ್ಬೇಕು, ಹೆಂಗೆ ಭೇಟಿ ಮಾಡಿಸ್ಬೇಕು, ಯಾವಾಗ ಭೇಟಿ ಮಾಡಿಸ್ಬೇಕು, ಅದು ಡಿಸೈಡ್ ಮಾಡುತ್ತೆ. ಅದು ಬೇಸ್ಡ್ ಆನ್ ಅವರ್ ಎಫರ್ಟ್ಸ್. ಒಂದೇ ಥರ ಯೋಚನೆ ಮಾಡೋರನ್ನ, ಒಂದೇ ಥರ ಕೆಲಸ ಮಾಡೋರನ್ನ ಎಲ್ಲರೂ ಎಲ್ಲೋ ಒಂದು ಕಡೆ ಅದು ತಂದು ಸೇರಿಸುತ್ತೆ ಪ್ರಕೃತಿ ಅಂತ. ಇಲ್ಲ ನಿಜವಾಗ್ಲೂ ನನಗೆ ಅಂದರೆ ನನ್ನ ಪ್ರೀ ರಿಲೀಸ್ ಇವೆಂಟ್ ನೋಡ್ತಿರ್ಬೇಕಾದ್ರೆ ನೀವು ಫುಲ್ ನರ್ವಸ್ ಆಗಿದ್ರೆ, ಅಂದರೆ ಲೈಕ್ ಧನಂಜಯನ ನಾನು ಯಾವತ್ತ ಹತ್ರ ನೋಡಿಲ್ಲ ಸ್ಟೇಜ್ ಮೇಲೆ. ಬಿಕಾಸ್ ಸಿಕ್ಕಾಪಟ್ಟೆ ಮಾತಾಡೋಂಥ ಮನುಷ್ಯ, ಅಂದರೆ ತುಂಬ ಆ ಒಂದು ಇದರಲ್ಲಿ. ಬಟ್ ಅವತ್ತೊಂದು ಸಣ್ಣ ಇದಾಗಿತ್ತು. ಆ್ಯಂಡ್ ದ ವೇ ನಿಮ್ಮ ವಿಚಾರನ ಅವ್ರಿಗೆ ಮುಟ್ಸಿದ್ರಲ್ಲ, ಅದು ತುಂಬ ಖುಷಿ ಆಯಿತು. ಎಷ್ಟು ಚೆನ್ನಾಗಿ ಅಂದರೆ ಆ ಒಂದು ಮೂಮೆಂಟಲ್ಲಿ ಚಿರಂಜೀವಿ ಅವರು ಎದುರುಗಡೆ. ಆ್ಯಂಡ್ ಇವ್ರು ಮಾತಾಡ್ಬೇಕಾದ್ರೆ ಇವ್ರು ಹೇಳ್ತಾರೆ, ಇಲ್ಲ ನಾನು ಪ್ರಿಪೇರಾಗಿ ಬಂದೆ ಅಂತ ಅಂದ್ಕೊಂಡೆ, ಪ್ರಿಪೇರಾಗಿ ಬಂದೆ, ಬಟ್ ಈವೊಂದು ಆಗಿಲ್ಲ ಅಂತ. ಸೊ ವಾಟ್ ಇಸ್ ದ ಆರ ಅಂತಂದರೆ ಅಲ್ಲಿ ಏನಾಗಿತ್ತು ಅಂತ? I think it's definitely see, for me it's a very surreal moment. Chiranjeevi Garu is my I came to the industry because I loved him and I always wanted to be an actor because of that. And he coming for my film is the biggest moment for me in my life. He coming there, sitting there, supporting the film, and today whatever the buzz that we got is because of that pre-release event. He came there and he made it big. So that is the kind of the energy or aura that he carries. So for me it was very surreal. Honestly, I prepared a lot, but I couldn't talk. That's exactly what you said also. I thought I should prepare well, I should talk well in front of him. But I think the emotions took over. Then eventually I couldn't talk, but I managed to talk. I think that's maybe because of the love and respect that I have for them. Even while Dana was saying, even he said the same thing on the stage also. He said, usually I don't feel I'm not nervous. I speak my mind or whatever. But today I feel that thing because of you. I think Chiranjeevi Garu is like that for many people, right? So he's come up from a very middle class background, from the way he achieved so much in his life. He proved that a middle class person can become so big. I think that is the moment. That is a moment for all of us. And even what he said was absolutely right. Maybe that's the reason why he was a little nervous. ಒಂದು ಜೀವಗಳ ಮುಂದೆ ಬಂದಾಗ ನಿಮಗೆ, ಅಥವಾ ಕೆಲವೊಂದು ಜೀವಗಳ ಬಗ್ಗೆ ಮಾತಾಡಬೇಕಾದ್ರೆ ನಿಮ್ಗೆ ಅದು ನೀವು ನೋಡಿದ್ರೇ ಗೊತ್ತಾಗುತ್ತೆ. ಅದು ಒಳಗಡೆಯಿಂದ ಏನೋ ಅನಿಸಿದ್ದನ್ನು ಹಂಚ್ಕೊಳ್ಳೋದಿದೆಯಲ್ಲ, ಅದು ಗೊತ್ತಾಗುತ್ತೆ ನಿಮಗೆ. ಹಾಗೆ ಅವರು ನೋಡಿದಾಗ, ಅವರು ಫಾರ್ ಎಕ್ಸಾಂಪಲ್ ಸತ್ಯನ ನಿಂಗೆ ಪರಿಚಯ ಮಾಡಿಸಿದಾಗ, ನಾನು ಕನ್ನಡ ಆ್ಯಕ್ಟ್ರಣ ಅಂತ ಅಂದಾಗ ಅವ್ರು ರಿಸೀವ್ ಮಾಡ್ಕೊಂಡಿದ್ದ ರೀತಿ ಇದೆಯಲ್ಲ, ಅದೇ ಒಂಥರ ಅಷ್ಟು ದೊಡ್ಡವರು ಎಷ್ಟು ಚೆನ್ನಾಗಿ. You are no more, you are our Telugu guy now. He said that. I mean, he immediately said, you are no more, don't feel you are a Telugu person. He's very loving, and exactly how Shivanna received us today.
in the similar same way, I mean, Dana also had that moment with Anaya Chiranjeevi garu. ಅದು ನನಗನ್ಸಿದ್ದು ಅಂದರೆ ಆ ಇಮಿಡಿಯೇಟಾಗಿ ಆ ಎಮೋಷನ್ಸ್ ಬರುತ್ತಲ್ಲ, ಏನು ನಮ್ಮೂರ ಸಾರಿ ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ, ಆ ಹಾಡು ನೆನಪಿಸ್ಕೊಂಡಿದ್ದು ಪರಿಚಯನೇ ನಮ್ಗೆ ಹಂಗಲ್ವಾ. ಈಗ ನಾನು ಯೋಚನೆ ಮಾಡ್ತಾ ಇದ್ದೆ, ನನಗೆ ಫಸ್ಟ್ ಅವ್ರನ್ನ ನೋಡಿದ್ದು ಹೆಂಗೆ ಅಂದರೆ, ನನಗೆ ಸ್ಟಿಲ್ ರಿಮೆಂಬರ್ ನಮಸ್ತೆ ನಮಸ್ತೆ ಕರುನಾಡಿಗೆ ಅಂತೇಳಿ, ನಂಗೆ ಹಿಂಗೆ ನಮಸ್ತೆ ಕರುನಾಡಿಗೆ ಅಂತ ಅವ್ರ ಎಂಟ್ರಿ ಇರೋದು. ಅಂದರೆ ಒಬ್ರ ಮೇಲೆ ಒಬ್ರಿಗೆ ಅವಾಗ ಇದ್ದಿದ್ದ ರೆಸ್ಪೆಕ್ಟು, ಸ್ನೇಹ ಇದೆಲ್ಲ ಇದೆಯಲ್ಲ, ಅದು ಅಮೇಝಿಂಗ್ ಅಲ್ವಾ ಅದು. ಈಗ ಅವ್ರು ಬಂದು ಇಲ್ಲಿ ಆ್ಯಕ್ಟ್ ಮಾಡ್ಬೇಕಾದ್ರೆ ನಮಸ್ತೆ ಕರುನಾಡಿಗೆ ಅಂತ ಬಂದು ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡುವಾಗ ಎಷ್ಟು ರವಿಚಂದ್ರನ್ ಸರ್ ಸಿಪಾಯಿ ಸಿನಿಮಾದಲ್ಲಿ. ಸೊ ಆ ವಿಜುವಲ್ನು ನನಗೆ ನೆನಪಿದೆ, ಅದೇ ಫಸ್ಟ್ ವಿಜುವಲ್ ನನಗೆ ಅವರು ಸಿನಿಮಾ. ಅದಾದಮೇಲೆ ನಾನು ಮೈಸೂರಿಗೆ ಬಂದಮೇಲೆ ಬೇರೆ ಬೇರೆ ಸಿನಿಮಾಗಳೆಲ್ಲ ನೋಡಿದ್ದು. ಸೊ ಹಂಗಾಗಿ ಅದು ನೆನಪಾಯಿತು ಮಾತಾಡ್ತಾ. ಆ್ಯಂಡ್ ಇ ವಾಸ್ ಎ ಗ್ರೇಟ್ ಫ್ರೆಂಡ್. ಈಗ ಅಂಬರೀಷ್ ಅಣ್ಣ ಅವರು, ನಾನು ಮಹೇಂದ್ರ ಸಿಂಹ ಅವ್ರ ಫೋಟೋದಲ್ಲಿ ನೋಡಿದ್ದೀನಿ, ವರ್ಷಕ್ಕೊಂದು ಸರಿ ಇವರೆಲ್ಲರೂ ಫ್ರೆಂಡ್ಸು ಸೇರ್ತಾರೆ, ಆ್ಯಕ್ಟ್ರುಗಳು, ಒಂದು ಆ್ಯಕ್ಟರ್ಸ್ಗಳೆಲ್ಲ ಸೌತ್ ಇಂಡಿಯನ್ ಇದೆಲ್ಲ. ಅದು ಫೋಟೋಶೂಟ್ಗೆ ಸಿಂಹಾಜಿ ಒಂದು 2 ವರ್ಷ ಏನೋ ಫೋಟೋ ತೆಗ್ದಿದ್ದಾರೆ. ಅವರು ಅದನ್ನು ಅಂದರೆ ನನ್ನೊಂದು ಸರಿ ಕರೆದಿದ್ರು, ನಾನು ಹೋಗೋಕ್ಕಾಗಿರಲಿಲ್ಲ. ನಾನು ಅವ್ರ ಜೊತೆ ಆ ಥರದ ಫೋಟೋಶೂಟ್ಸ್ಗೆಲ್ಲ ಹೋಗ್ತಾಯಿದ್ದೆ. ನೋಡಿ ಎಲ್ಲರೂ ಒಟ್ಟಿಗೆ ಸಿಗ್ತಿದ್ರೆ, ಇವತ್ತು ಬಂದಿದ್ರೆ ಅಂತ ತೋರಿಸಿದ್ರು ನನಗೆ. ಅಂದರೆ ಅದೊಂದು ಅಂದರೆ ಎಲ್ಲ ಇಂಡಸ್ಟ್ರೀಸು ಸೇರಿಕೊಂಡು ಅದೊಂದು ಸ್ನೇಹ ಹಾಗೆ ಇರುತ್ತಲ್ಲ, ಎಲ್ಲ ಒಟ್ಟಿಗೆ ಸೇರೋದು, ಅದು ಅಮೇಝಿಂಗ್. ಅದು ಯಾವಾಗಲೂ ಹಾಗೆ ಇರಬೇಕದು. ಇಟ್ ಈಸ್ ರಿಯೂನಿಯನ್. ಅಲ್ಲ, ನನಗೆ ಧನಂಜಯ, ಪುಷ್ಪ ಆ ಕ್ಯಾರೆಕ್ಟರ್ ಆಗಲಿ ಅಥವಾ ತೆಲುಗಲ್ಲಿ ಆಲ್ರೆಡಿ ಪರಿಚಯ ಇದ್ರೂ, ಬಟ್ ಆ ಮೂಮೆಂಟ್ ಇತ್ತಲ್ಲ ಮೊನ್ನೆ ಅವರು ಪರಿಚಯ ಮಾಡಿದ್ದು ಮತ್ತು ನಿಮ್ಮ ಪೊಟೆನ್ಷಿಯಲ್ ಬಗ್ಗೆ ಹೇಳಿದ್ದು, ಅದು ತುಂಬ ಖುಷಿ ಅನಿಸಿದೆ. ಎಷ್ಟು ಅಪ್ರಿಷಿಯೇಷನ್ನು ಆ್ಯಂಡ್ ನಮ್ಮ ಹುಡುಗ ಅನ್ನೋ ಥರ ಪ್ರೆಸೆಂಟ್ ಮಾಡಿದ್ದು ಒಂದು ವಿಷಯ ಇದೆಯಲ್ಲ, ಅದು ತುಂಬ ದೊಡ್ಡದು ಅನಿಸುತ್ತೆ. ಎಲ್ಲ ಕ್ರೆಡಿಟ್ ಸತ್ಯ ಆಗೋಬೇಕು. ಬಿಕಾಸ್ ಅವರು ಇವೆಂಟಿಗೆ ಬಂದಿದ್ದು ಎಲ್ಲದೂ ಸತ್ಯದೇವ್ ಮೇಲಿನ ಪ್ರೀತಿಗೆ ನಿಜವಾಗ್ಲೂ. ಐ ಥಿಂಕ್ ದೊಡ್ಡವ್ರಿಗೆ ಎಲ್ರಿಗೂ ಅದು ಗೊತ್ತಿರುತ್ತೆ. ಅವರು ಅದಕ್ಕೇ ಎಲ್ಲರೂ ದೊಡ್ಡವರು. ಯಾರು ತುಂಬ ಚೆನ್ನಾಗಿ ಅಪ್ಕೋತಾರಲ್ಲ, ಯಾರು ತುಂಬ ಚೆನ್ನಾಗಿ ಪ್ರೀತಿಸ್ತಾರಲ್ಲ, ಅವರೆಲ್ಲ ದೊಡ್ಡವರು. ಒಂದು ಸಣ್ಣ ಇದು ಜೈ ಹನುಮಾನ್, ಚಿರಂಜೀವಿ ಅವ್ರು ಬರ್ತಾರೆ ಒಂದು ಪ್ರೀ ರಿಲೀಸ್ ಇವೆಂಟ್ಗೆ, ಜೈ ಹನುಮಾನ್ ಅಂತ. ಆ ಸಿನಿಮಾ ಮುಂದೆ ತುಂಬ ದೊಡ್ಡ ಸಿನಿಮಾಗಳು ಬರುತ್ತೆ, ಬಟ್ ಅದು ತುಂಬ ದೊಡ್ಡ ಸಕ್ಸಸ್ ಆಗುತ್ತೆ. ದ ಸೇಮ್ ವೈಬ್ ಇದು ಅನ್ನಿಸ್ತಾ ಇದೆ ನನಗೆ. ಹಾಂ, ಸೊ ಅದೇ ಥರದ ವೈಬು ಈ ಪ್ರೀ ರಿಲೀಸ್ ಇವೆಂಟಲ್ಲೂ ಸೇಮ್ ಅದೇ ಥರದ್ದು ಕಂಟೆಂಟ್ ಹೋಗ್ತಾ ಇದೆ ಆಚೆ ಕಡೆ. ಸೊ soon after that event was over, me and Dana were talking like, oh, what an event, this really goes miles, is what he said was true. Even today still the speeches and the reels and everything are being shared across platforms. I think that's a huge boost for the film. Like it really went leaps and bounds. And even Prashant Verma, the director of Hanuman, said the same thing. He came for the film and the film went somewhere, and Zebra goes even, I mean, we're hoping for the best for sure. ಇವತ್ತು ರಣಗಲ್ ರಿಲೀಸ್ ಆಗಿದೆ, ಭೈರತಿ ರಣಗಲ್ ತುಂಬ ದೊಡ್ಡ ಸಕ್ಸಸ್ ಆಗಿದೆ. ಸೊ ಇವತ್ತು ಶಿವಣ್ಣನ ಮೀಟ್ ಮಾಡಿದ್ರಿ ನೀವು, ಆ್ಯಂಡ್ ಶಿವಣ್ಣ ಆಲ್ಸೋ ಅಂದರೆ ಲೈಕ್ ಚಿರಂಜೀವಿ ಸರ್ ಥರನೇ ಆ ಥರ, ಅಂದರೆ ಅದೆಲ್ಲ ಒಂದೇ ಮನಸ್ಸುಗಳು ಅನಿಸುತ್ತೆ ಆ ಥರದ್ದು. ಸೊ ಮೀಟ್ ಮಾಡಿದ್ರಿ, ಏನಾಯಿತು ಅಲ್ಲಿ? ಏನಾಯಿತು ಅಂದರೆ ಇಟ್ಸ್ ವಿ ಸ್ಪೋಕ್, ಐ ಮೀನ್ ಇಟ್ಸ್ ರಿಯಲಿ ಅ ವಾರ್ಮ್ ಥಿಂಗ್. I could connect so well with him. He spoke a lot about Dana and their camaraderie. He was talking about how he saw the talent in Dana and he wanted him to be part of Tagaru. And then we were talking about Rajkumar sir, because Puri Jagannath sir is the one who introduced me as a hero in Telugu. He's the with that film only I became a hero basically. So he shared a lot of memories with Appu sir's Appu film, and Shivanna's Yuvraj, and Rajkumar sir, like how the interaction with them, how he narrated the film to the whole family. I mean, he came from Hyderabad to Bangalore to narrate the story, it seems. So he was thinking that it will be only Appu sir and Rajkumar sir. And then he thought maybe another person will be there. And he was waiting. Then they said, look, please come. There's a whole family sitting, basically. No, can you tell us? Because we're all family. And he was like actually little nervous. And he said it was a great experience because it's like you have all age groups. And the decision was like, that's how he narrated it. And that film was... and Shivanna was saying that he was supposed to do Appu film, it seems. He was supposed to do that film.
but he thought it will be apt for Appu sir. Then he was the one who gave it who told Puri sir, saying that like do that film with him, it will be very apt for him than me, is what he said today. That was a great gesture, as in like he thought a lot about his brother, so that it'll be a good intro for him. And yeah, that's how it happened. I mean, in fact, we were also talking about Andhra Vala. There is a film, Veera Kannadiga film also, we were talking about that. And yeah, lot of various topics. We talked about Nartan sir, because I speak, me and Nartan sir, we speak once in a while, basically. So I told him that I spoke with him on the phone. It's more about Dana, basically. I could sense that he was so happy that he came for the show. And then like for Bhairatirangal, Dana went right for that show. He was talking about that. Like I felt very happy that Danu went there and supported the film and all. Such a nice thing, you know. He shared his number also. He said like, I'll watch the film and I'll share the feedback with you. Great gesture, great feeling. Yeah. ಕನ್ನಡ ಮಾತಾಡ್ತೀರಾ? I can talk, but I really don't want to make fun of myself, honestly. I mean, I definitely, I understand it clearly, crystal clear, I understand. But even I wanted to dub for this film. I gave it my best, but end of the day, it's a narrative. The film is a narrative. So everyone thought that it should be someone who is like really good with the dialect, and the natural dialect should be there. That's the reason I didn't do it. Else I ಆ್ಯಕ್ಚುಲಿ would ಟ್ರೈ have- ಮಾಡೋದು ಈ ಸಿನಿಮಾದ ಆ್ಯಕ್ಚುಲಿ ಅದೊಂದು ಡೈಲಾಗ್ ಅದನ್ನೇ ಲೈಕ್ ಸಿನಿಮಾದ್ದು ಇಡೀ ಸಿನಿಮಾದ ಲೈನೇ ಅದರಲ್ಲಿ ಈ ಪ್ರಪಂಚದಲ್ಲಿ ದಟ್ ಒನ್ ಪ್ರಪಂಚದಲ್ಲಿ ಟ್ರಸ್ಟೆಡ್ ಫಸ್ಟ್ ಸೈಟ್ ಅಂತ ಕಾನ್ಸೆಪ್ಟ್ ಸೂಟ್ ಆಗೋದು ಬ್ಯಾಂಕ್ಗೆ ಮಾತ್ರ. ಎಲ್ಲಿ ಸಿಕ್ಕಾಪಟ್ಟೆ ರೊಟೇಟ್ ಆಗ್ತಿರುತ್ತೋ ಅಲ್ಲಿ ಖಂಡಿತವಾಗಲೂ ತಪ್ಪುಗಳಾಗ ಸಮಥಿಂಗ್. ಐ ಮೀನ್ ಲೈಕ್ ಐ ಬೈ ಹಾರ್ಟೆಡ್ ಆಲ್ ದ್ಯಾಟ್. ಆ್ಯಂಡ್ ಬಟ್ ಇಟ್ಸ್ ಜಸ್ಟ್ ದಟ್ ಇಟ್ ಡಿಂಟ್ ನಮಗೋಸ್ಕರ ಅಲ್ಲ, ನಿಮಗೋಸ್ಕರ ಅಲ್ಲ, ನಮಗೋಸ್ಕರ. All that, you know, like it's just that maybe the narrative was not that. I really want to learn the language really, because see, this is where I started it off. Bangalore is the place where my life began. So it feels nice to speak the language and give my voice. Any actor would want to do that. You know, we want to dub for ourselves. We think that it'll help. But honestly, this dubbing also has come out really well. It's as good as a direct film. You know, all the team has put in a lot of efforts, and it is actually a Kannada film. In fact, my Telugu people are saying that it looks like a Kannada film. You know, like, I thought it's a Kannada film. You know, that's how they were saying. So we are very happy with the output for what it's a direct Kannada film is what we are thinking. Next time, but I'll dub for sure. ನೀವು ಡಬ್ ಮಾಡಿದ್ರಲ್ಲ? ಹಾಂ, He dubbed in both Telugu and Kannada. ಭೈರವ ಗೀತದಿಂದ ಅಭ್ಯಾಸ ಆಗಿ ಇವಾಗ ಕಂಫರ್ಟಬಲ್ ಆಗಿ ಈ ಪುಷ್ಪದಲ್ಲಿ ಒಂಥರ ತೆಲುಗು, ಇದು ಸ್ವಲ್ಪ ಒಂದು ಏನೋ ಬೆಂಗಳೂರು ಕನ್ನಡ ಥರ, ಅಲ್ಲಿ ತೆಲುಗು ಅಂತ. ಒಂದು ಇದಕ್ಕೇನು ಇಂಥದ್ದೇ ಸ್ಲ್ಯಾಂಗು ಅದು ಇದು ಅಂತೇನಿಲ್ಲ. ಲೈಕ್ ನಾರ್ಮಲ್ ಈಗ ನಾವು ಬೆಂಗಳೂರಲ್ಲೆಲ್ಲ ಕನ್ನಡ ಹೆಂಗೆ ಮಾತಾಡ್ತೀವಲ್ಲ ಹಾಗೆ ಅಲ್ಲಿ ಆ ತೆಲುಗುನೇ ಪ್ರಾಪರ್ ತೆಲುಗು. ಚೆನ್ನಾಗಿತ್ತು ನನಗೇನು ಅಂದರೆ ಅಲ್ಲಿ ಹೋಗಿ ಸಿನಿಮಾಗಳು ನೋಡಿ ಸಿನಿಮಾಗಳೆಲ್ಲ ಮುಂಚೆನೇ, ಈಗ ನಾನು ಏನು ಬೆಂಗಳೂರಿಗೆ ಬರೋರ್ಗೂ ಆ್ಯಕ್ಚುಲಿ ಗೊತ್ತಿರಲಿಲ್ಲ. ಅದಾದಮೇಲೆ ಸಿನಿಮಾಗಳು ನೋಡಿ ಅದು ಇದಾಯಿತು. ಭೈರವ ಗೀತಾಗ ಹೋದಾಗ ವರ್ಕ್ ಮಾಡ್ತಾ ಬಂತು ಅಷ್ಟೇ. ಸತ್ಯಾಗೂ ಇವಾಗ 2-3 ದಿನ ಡಬ್ಬಿಂಗ್ ಟ್ರೈ ಮಾಡಿನೇ ಎಷ್ಟೊಂದು ಗೊತ್ತು. ಕನ್ನಡ ಅಂತೂ ತುಂಬ ನೀಟಾಗಿ ಅರ್ಥ ಆಗುತ್ತೆ, ಬಿಕಾಸ್ ಬೆಂಗಳೂರಲ್ಲೇ ಬೆಳೆದಿರೋದೆಲ್ಲ ಅಂತ. ಆರಾಮಾಗಿ ನೆಕ್ಸ್ಟ್ ಫಿಲ್ಮ್ ಈಗ ನೆಕ್ಸ್ಟ್ ಅದೇ ಹೇಳಿದ್ದೀನಿ, ಕನ್ನಡದಲ್ಲಿ ಒಂದು ಸ್ಟ್ರೈಟ್ ಸಿನಿಮಾ ಮಾಡೋಣ ಅಂತ. ಸ್ಟ್ರೈಟ್ ಸಿನಿಮಾ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ಆ್ಯಕ್ಚುಲಿ ನಿಮ್ಮಿಬ್ಬರದ್ದು ಕಾಂಬೋ ಅಂದರೆ ನಾನು ಲೈಕ್ ಆಫ್ ಸ್ಕ್ರೀನ್ ನೋಡಿದ್ರೇ ಅಂದರೆ ಈ ಫ್ರೆಂಡ್ಶಿಪ್ಪು ಅಥವಾ ಒಂದಿಬ್ಬರು ಆರ್ಟಿಸ್ಟು ಒಂದಿಬ್ಬರು ಹೀರೋಗಳು ಅಷ್ಟು ಕ್ಲೋಸ್ ಆಗಿರೋದು, ಆ್ಯಂಡ್ ಸ್ಕ್ರೀನ್ ಮೇಲೆ ಅದು ಕಾಣೋದಿದೆಯಲ್ಲ, ಅದು ಬ್ಯೂಟಿಫುಲ್ ಅನ್ಸುತ್ತೆ. ಅಂದರೆ ತುಂಬ ಸಕ್ಸಸ್ಫುಲ್ ಸಿನಿಮಾಗಳು ಆ ಥರದ್ದು ಜೋಡಿಗಳಾಗಿದ್ದಾವೆ. ಅಂಬರೀಷ್ ವಿಷ್ಣುವರ್ಧನ್ ಆಗಿರ್ಬೋದು, ಅಥವಾ ಏನು ಶಿವಣ್ಣ ರಮೇಶ್ ಅವರಾಗಿರ್ಬೋದು. ಈ ಥರ ನಮ್ಮ ಇದಕ್ಕೆ ಬಂತು ಅಂತಂದರೆ, ಸೊ ಆ ಥರದ್ದು ಸಿನಿಮಾಗಳಾಗಬೇಕು, ಮಜಾ ಅದು. ಇಲ್ಲ, ಝೀಬ್ರಾ ಖಂಡಿತ ಹಂಗೆ ಆಗುತ್ತೆ. ಝೀಬ್ರಾ ನಿಮಗೆ ಶುರುವಾದಾಗಿಂದ ಹಿಡಿದು ಮುಗಿಯೋವರೆಗೂ ಬೇರೆಯೇ ತಿಳ್ಕೊಡುತ್ತೆ, ನಗಿಸುತ್ತೆ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಯೂಶ್ವಲಿ ಇವಾಗ ಅದೊಂದು ಇದೆಯಲ್ಲ ಫ್ರ್ಯಾಂಚೈಸಿ, ಅಂದರೆ ನೆಕ್ಸ್ಟ್ ಮತ್ತೆ ಇದ್ರದ್ದೇ ಮುಂದಕ್ಕೆ ತೊಗೊಂಡೋಗೋದು. ಡೆಫಿನೆಟ್ಲಿ ಝೀಬ್ರಾ ಕಚ್ಕೊಂಡ್ರೆ ಅದ್ರ ಹಿಂದೆ ಮುಂದೆ ಎಲ್ಲ ಬೇಜಾನ್ ಕತೆ ಕಟ್ಬಿಡ್ಬೋದು. ಸತ್ಯಪಾತ್ರ,
ನನ್ನ ಪಾತ್ರ ಎಲ್ಲ ಇಟ್ಕೊಂಡು ಡೆಫಿನೆಟ್ಲಿ ತುಂಬ ಚೆನ್ನಾಗಿ ಅದನ್ನು ಮತ್ತೆ ಎತ್ಕೊಂಡು ಹೋಗ್ಬೋದು. ಆ ಥರ ಪೊಟೆನ್ಷಿಯಲ್ ಇದೆ. ಹಾಂ, ಸೀಕ್ವೆಲ್ಲು ಪ್ರೀಕ್ವೆಲ್ಲು ಎಲ್ಲ ಮಾಡೋ ಪೊಟೆನ್ಷಿಯಲ್ಲು ಝೀಬ್ರಾಗಿದೆ. ಆ್ಯಂಡ್ ಹೊಸ ಥರ ಸಿನಿಮಾ. ನಿಮಗೆ ನಾವು ಈ ಥರ ಒಂದು ಸಿನಿಮಾ ಅವಾಗ ನೋಡಿದ್ವಿ ಹಂಗೆ ಇಲ್ಲ, ನಿಮಗೆ ಡೆಫಿನೆಟ್ಲಿ ಬೇರೆ ಥರದ್ದೇ ಸಿನಿಮಾ. ನಾವು ಕತೆ ಕೇಳಿದಾಗಿಂದ ಡೈರೆಕ್ಟ್ರಿಗೆ ಹೇಳಿದ್ದೀನಿ, ಗುರು ನೀನು ಅಂದರೆ ಈಶ್ವರ್ ಡೆಫಿನೆಟ್ಲಿ ತುಂಬ ದೊಡ್ಡ ನಿರ್ದೇಶಕರ ಸಾಲಲ್ಲಿ ನಿಲ್ಲುವಂಥ ನಿರ್ದೇಶಕರೇ. ಅವ್ರಿಗೆ ಈ ಸಿನಿಮಾ ನೋಡಿದ್ಮೇಲೆ ನೀವು ಹೇಳ್ತೀರ, ಯಾಕೆಂದರೆ ಅಷ್ಟು ಈಸಿಯಾಗಿ ಈ ಥರದ್ದು ಒಂದು ಸಿನಿಮಾ ಬರೆಯೋಕ್ಕಾಗಲ್ಲ, ಅದನ್ನು ತೆರೆ ಮೇಲೆ ಅಷ್ಟೇ ಇಂಟ್ರೆಸ್ಟಿಂಗಾಗಿ ಕಟ್ಟೋಕ್ಕಾಗಲ್ಲ. ತುಂಬ ಕಷ್ಟ. ಯಾಕಂದರೆ ಕಾಮನ್ ಮ್ಯಾನ್ಗೆ ಹೆಂಗೆ ಅರ್ಥ ಮಾಡಿಸೋದು? ಬ್ಯಾಂಕಲ್ಲಿ ಏನಾಗುತ್ತೆ, ಚೆಕ್ಕಿಂಗ್ ಪಾಸ್ ಆಗುತ್ತೆ, ಇನ್ನೊಂದೇನಾಗುತ್ತೆ, ಹೆಂಗೆ ಕ್ರೈಮ್ ಮಾಡ್ತಾರೆ, ಏನು ಅಕೌಂಟ್ ಇರುತ್ತೆ, ಎಲ್ಲದೂ ಅದನ್ನು ತುಂಬ ಸಿಂಪಲಾಗಿ ಅರ್ಥ ಆಗಂಗೆ ಸಿನಿಮಾ ಕಟ್ಟಿದ್ದಾರೆ. ಆ್ಯಂಡ್ ಇಡೀ ಹಿಂಗೆ ಕುತ್ಕೊಂಡು ನೋಡೋಂಗಾಗುತ್ತೆ ಸಿನಿಮಾ ಪ್ರತಿ ಸರಿ ನೋಡ್ತಿಲ್ಲದೆ. ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾರೆ ಎಲ್ಲರೂ. ಅದೇ ಅಂದರೆ ಭಾಷೆ ಅಂತ ಬಂದಾಗ ಒಬ್ಬ ನಟನಿಗೆ ಅದೆಷ್ಟು ಮುಖ್ಯ ಆಗುತ್ತೆ ಅಂತಂದರೆ, ಈಗ ನಿಮ್ಮ ಎಕ್ಸಾಂಪಲ್ ಆದಿಯಾಗಿ ಅಥವಾ ಪ್ರಕಾಶ್ ರಾಜ್ ಅವರು ಅವ್ರದ್ದೆಲ್ಲ ಹೋದರೆ ಅಂದರೆ ಆಯಾ ಭಾಷೆಗೆ ಹೋದಾಗ ಆಯಾ ಭಾಷೆ ಕಲಿತು ಆ ಕಲ್ಚರ್ನ ಕಲಿತು ಅಲ್ಲಿ ಒಗ್ಗಿಕೊಳ್ಳೋದಿದೆಯಲ್ಲ, ಅದು ತುಂಬ ದೊಡ್ಡ ವಿಷಯ. ಅದೇ ಸಕ್ಸಸ್ ಅಂತ ಅನಿಸುತ್ತೆ. ಇಲ್ಲ, ಎಲ್ಲಿಗೋದ್ರೂ ಅಲ್ಲಿಯ ಭಾಷೆನ, ಈಗ ನಾವು ತೆಲುಗಲ್ಲಿ ಕೆಲಸ ಮಾಡೋಕ್ಕೆ ಹೋದರೆ ಅಲ್ಲಿ ಭಾಷೆ ಕಲಿತು ನಾವು ಅಲ್ಲಿ ಕೆಲಸ ಮಾಡಬೇಕು. ಅದು ಅಲ್ಲಿ ಗೌರವ. ನಾವು ಅಲ್ಲಿ ಅನ್ನ ತಿಂತಾಯಿದ್ದೀವಿ ಅಂದಾಗ. ನಾವು ಅದೇ ತಮಿಳ್ನಾಡಿಗೆ ಹೋದರೆ ಅಲ್ಲಿಯ ತಮಿಳು ಕಲಿತು ಅಲ್ಲಿ ಈಗ ನಾವು ಎಲ್ಲಿ ಬದುಕ್ತಾ ಇರ್ತೀವಿ ಅಲ್ಲಿ ಭಾಷೆಗೆ ನಾವು ಯಾವಾಗಲೂ ಗೌರವ ಕೊಡೋದು ತುಂಬ ಇಂಪಾರ್ಟೆಂಟ್. ಅದು ನಾವು ಕರ್ನಾಟಕದಲ್ಲಿದ್ದಾಗ ಕನ್ನಡ ಡೆಫಿನೆಟ್ಲಿ ಇಲ್ಲಿಗೆ ಬಂದು ತುಂಬ ಜನ ಕನ್ನಡ ಕಲಿತು ಕನ್ನಡ ಇದು ಮಾಡಿ ಎಲ್ಲ ಮಾಡ್ತಿದಾರಲ್ವ. ಸೊ ಹಂಗಿದ್ದೇ ಇರುತ್ತೆ. ಡೆಫಿನೆಟ್ಲಿ ಕನ್ನಡ ಸಿನಿಮಾದಲ್ಲೂ ಆ ಥರದ್ದು ಎಷ್ಟೊಂದು ಎಕ್ಸಾಂಪಲ್ಗಳಿದೆ ಅಲ್ವಾ. ಅಲ್ಲಿಂದ ಬಂದು ಇಲ್ಲಿ ಕನ್ನಡ ಕಲಿತು ಕನ್ನಡ. ಈಗ ಸತ್ಯ ಕನ್ನಡದಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡೋರು 100% ಐ ಆಮ್ ಶ್ಯೂರ್ ಒಂದು ಪಿಕ್ಚರ್ ಶುರು ಮಾಡಿ ಮುಗಿಸೋಷ್ಟರಲ್ಲಿ ಡೆಫಿನೆಟ್ಲಾಗಿ ಇಡೀ ಕನ್ನಡನ ತುಂಬ ಅದ್ಭುತವಾಗಿ ಕಲ್ತಿರ್ತಾರೆ. ಆ ಪೊಟೆನ್ಷಿಯಲ್ ಇದ್ದೇ ಇರುತ್ತೆ ಫಾರ್ ಎನಿ ಆ್ಯಕ್ಟರ್, ಇದ್ದೇ ಇರುತ್ತೆ. ಅದು ನಾಗಶೇಖರ್ ಏನೋ ಕನ್ನಡ ಕಲಿಸಿದಾರಂತೆ ನಿಮಗೆ? ಅದನ್ನು ಸ್ಟ್ರೈಟಾಗಿ ಹೇಳಿದ್ರೆ he taught me, but I think I have to tweak it a little to make it sound nicer. He said, ಹಣೆಬರ ಸರಿಯಾಗಿಲ್ಲ, ಅದು ಹಾವಾಗಿ ಬಂದು ಕಚ್ಚಿದೆ. ಹಣೆಬರ ಸರಿಯಾಗಿಲ್ಲ ಅಂದರೆ ಅದು ಆವಾಗ ಬಂದು ಕಚ್ಚುತ್ತೆ. ಆ್ಯಕ್ಚುಲಿ ಸರಿಯಾಗಿಲ್ಲ ಅಂದ್ರೂ ಹೇಳಿಲ್ಲ ಅವರು. ಅದೂ ಟ್ವೀಟ್ ನಾವು ಏನೋ ಮ್ಯೂಟ್ ಮಾಡಬೇಕು. ಫುಲ್ ಲೈನ್ಸ್ ಅದೇ ಹೇಳ್ಕೊಟ್ಟಿರೋದು ಅವರು. ಹಣೆಬರ ಕೊಯ್ 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 ಆವಾಗ ಕಚ್ಚುತ್ತೆ ಅಂತ. ಸೊ ಮಜಾ ಅಲ್ಲ, ಎಲ್ಲ ಭಾಷೆನೂ ಹಂಗೆ ತಾನೆ. ಬೇರೆ ಬೇರೆ ಪದಗಳನ್ನ ಫಸ್ಟ್ ಆ ಪದಗಳೇ ಫಸ್ಟ್ ಹೇಳ್ಕೊಡೋದು. ಯಾಕಂದರೆ ಎಲ್ಲ ಹುಡುಗರು ಸ್ವಲ್ಪ ಪೋಲಿಗಳು ಇರ್ತಾರಲ್ಲ, ಅಲ್ಲಿಂದ ಲರ್ನಿಂಗ್ ಶುರುವಾಗುತ್ತೆ. ಎಲ್ಲ ಥರದ್ದು ಅಂದರೆ ಒಂದಷ್ಟು ತಿರುವುಗಳು ಲೈಫಲ್ಲಿ ಧನಂಜಯ ಹೇಳೋದಾದ್ರೆ ಆ ತಿರುವುಗಳೆಲ್ಲ ಈ ಥರದ್ದೇ ಎಕ್ಸೈಟಿಂಗ್ ಆಗಿರುತ್ತೆ. ಏನೋ ಒಂದು ಸೈನ್ ನೋಡಿತಾ ಇರುತ್ತೆ. ಸೊ ಈ ಒಂದು ಬದುಕಲ್ಲೂ ಒಂದು ತಿರುವು ಇವಾಗ ನಿಮಗೆ. ಸೊ ಆ ತಿರುವಿನ ಜೊತೆಗೆ ಜೀಬ್ರಾ ಮತ್ತು ಈ ಒಂದು ಏನೋ ಅದೊಂದು ವೈಬ್ ಕ್ರಿಯೇಟ್ ಆಗಿದೆಯಲ್ಲ. ಸೊ ಅದು ಹೇಗೆ ಅನಿಸ್ತಾ ಇದೆ ಅಂತ, ಹೌ ಡು ಯು ಫೀಲ್ ಅಂತ, ಹೇಗೆ ಫೀಲ್ ಆಗ್ತಾ ಇದ್ದೀರ ಅಂತ? ಖುಷಿ ಆಗುತ್ತೆ ಪ್ರವೀಣ್. ಏನು ಗೊತ್ತಾಗ ನಾವು ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಏನೋ ಕೆಲಸ ಮಾಡ್ತಿರ್ತೀವಲ್ಲ, ಈ ರಿಸಲ್ಟ್ಸು ಕೆಲವೊಂದು ತುಂಬ ಚೆನ್ನಾಗಾಗ್ಬೋದು, ಕೆಲವೊಂದು ಚೆನ್ನಾಗಾಗ್ದಲೇ ಇರ್ಬೋದು. ಸಾವಿರಾರು ಫ್ಯಾಕ್ಟ್ರಿಗಳು ಮ್ಯಾಟ್ರ್ ಆಗುತ್ತೆ ಸಿನಿಮಾಗಳ ಸಕ್ಸಸ್ಸು ಫೇಲ್ಯೂರ್ ಇದೆಲ್ಲದಕ್ಕೂ. ಅದಷ್ಟೇ ನಮ್ಮನ್ನು ಡಿಫೈನ್ ಮಾಡಲ್ಲ. ಅದನ್ನು ಮೀರಿದ್ದು ಬೇರೆ ಒಂದಿಷ್ಟಿದ್ದಾವೆ ಅಲ್ವಾ, ಅವು ತುಂಬ ಫ್ಯಾಕ್ಟರ್ಸ್ ಅವೆಲ್ಲ ಸೇರ್ಕೊಂಡು ನಮ್ಮನ್ನು ಡಿಫೈನ್ ಮಾಡ್ತಾ ಹೋಗ್ತವೆ. ಸೊ ಯಾವಾಗಲೂ ಕೆಲಸ ಮಾಡಬೇಕು, ಅದರಲ್ಲಿ ಒಂದು ಆನೆಸ್ಟ್ ಇರಬೇಕು. ಅದು ಮಾಡ್ತಾ ಮಾಡ್ತಾ ಏನೇನಾಗಬೇಕು ಅದೆಲ್ಲ ಆಗುತ್ತೆ. ಯಾರ್ಯಾರಿಗೆ ಏನೇನು ಸಲ್ಲಬೇಕು ಅದು ಸಲ್ಲೇಬೇಕು. ಈಗ ಅದಕ್ಕೆ ಅದರದ್ದೇ ಆದ ಟೈಮು ಇನ್ನೊಂದು ಮತ್ತೊಂದು ಅದು ಯಾವಾಗ ಆಗಬೇಕಾಗುತ್ತೆ. ಇವಾಗ ನಮಗೆ ಈಗ ಬಂದು ನಾವು ಕನ್ನಡ ಸಿನಿಮಾದಲ್ಲಿ ಪ್ರೂವ್ ಮಾಡ್ಕೊಳ್ಳೋಷ್ಟರಲ್ಲೇ ಎಷ್ಟು ಟೈಮ್ ಆಯಿತು, ಇದಾಯಿತು. ಒಂದು ಟಗರು ಇರಲಿ, ಅದಾದಮೇಲೆ ಒಂದು ಬಡವ ರಸ್ಕಲ್ಲು ಹೆಡ್ ಬುಷ್ ಇರಲಿ, ಇಲ್ಲಿಂದ ದಾಟ್ಕೊಂಡು ಒಂದು ಪುಷ್ಪಾಗಿ ಹೋಗೋದು, ಅಥವಾ ಈಗ ಅಲ್ಲಿಂದ ಈಗ ಝೀಬ್ರಾಗೆ. ಐ ಥಿಂಕ್ ಒಬ್ಬೊಬ್ಬರು ಒಂದೊಂದು ಥರ ಜರ್ನಿ ಮಾಡಬೇಕು. ಈಗ ನಮಗೆ ಬಂದು ಒಂದು ಸಿನಿಮಾನ ತುಂಬ ಚೆನ್ನಾಗಿ ಪ್ಲೇಸ್ ಮಾಡಿ ಪೊಸಿಷನ್ ಮಾಡಿ ಅದನ್ನು ಪ್ಯಾನ್ ಇಂಡಿಯಾ ಮಾಡುವಂಥ ನಿರ್ದೇಶಕರಾಗಲಿ ನಿರ್ಮಾಪಕರಾಗಲಿ, ನಾನು ಹೇಳ್ತಿರೋದು ಒಂದು ಟೀಮ್ ಒಳ್ಳೆ ಟೀಮ್ ಫಾರ್ಮ್ ಆದಾಗ ವಿಷನರೀಸ್ದು ಅದೇನೋ ಒಂದು ಆಗುತ್ತದು. ಸೊ ಹಾಗೆ ಆ ಥರದ್ದು ಆಗ್ತಾಯಿಲ್ಲ ಅಂದಾಗ ನಾವು
ಬ್ರ್ಯಾಂಚ್ ಔಟ್ ಆಗೋಕ್ಕೆ ಎಲ್ಲ ಕಡೆ ಆ್ಯಕ್ಟ್ ಮಾಡಿ ಅದ್ರ ಮೂಲಕ ರೀಚ್ ಆಗಿ ಈಗ ನಾವೇನೋ ಒಂದು ದೊಡ್ಡವ್ರು ಆಗ್ತಾ ತಾನೇ ದೊಡ್ಡವರು ನಮ್ಮ ಜೊತೆ ಬಂದು ಸೇರ್ಕೊಂಡು ಇನ್ನೇನೋ ದೊಡ್ಡದು ಮಾಡೋಕ್ಕಾಗೋದು. ಸೊ ಹಾಗೆ ರೀಚ್ ಆಗೋಕ್ಕೆ ಟ್ರೈ ಮಾಡೋದಷ್ಟೇ. ಸೊ ಆ ಥರದ ಪ್ರಯತ್ನಗಳಲ್ಲಿ ಈ ಥರ ಝೀಬ್ರಾ ಥರದ್ದು ಒಂದು ತಂಡ ಸಿಕ್ಕಿದಾಗ, ಸತ್ಯದೇವ್ ಅಂತ ಒಂದು ಒಳ್ಳೆ ಫ್ರೆಂಡ್ ಬ್ರದರ್ ಸಿಕ್ಕಿದಾಗ, ಈಶ್ವರ್ ಕಾರ್ತಿಕ್ ಥರ ಒಬ್ಬರು ಡೈರೆಕ್ಟರ್ ಸಿಕ್ಕಿದಾಗ, ಒಂದು ಎಸ್.ಎನ್. ರೆಡ್ಡಿ, ಬಾಲ, ದಿನೇಶ್ ಈ ಥರದ ಒಬ್ಬರು ನಿರ್ಮಾಪಕರುಗಳು ಅಥವಾ ರವಿ ಬಸ್ರು ಮ್ಯೂಸಿಕಲ್ಲಿ ಎಲ್ಲರೂ ಇಲ್ಲೊಂದು ಒಳ್ಳೆ ಟೀಮ್ ಫಾರ್ಮ್ ಆಗೋಯ್ತು. ಸೊ ಆವಾಗ ನಾವು ನಮ್ಮ ಕೈಲಿ ಏನೇನಾಗುತ್ತೆ ಅದೆಲ್ಲದನ್ನು ಮಾಡಬೇಕು. ಅದು ಏನಾಗಬೇಕು ಅದಾಗುತ್ತೆ. ಸೊ ಐ ಥಿಂಕ್ ಝೀಬ್ರಾ ಆ ಥರದ್ದೊಂದು ಪ್ರಾಜೆಕ್ಟ್. ಇದು ಯಾರು ನಾವು ಪ್ಲ್ಯಾನ್ ಮಾಡಿದ್ದಲ್ಲ. ಇದು ಎಲ್ಲೆಲ್ಲಿಂದನೋ ದಾಟ್ಕೊಂಡು ನಮ್ಮ ಹತ್ರ ಬಂದಿದ್ದು, ಎಲ್ಲೆಲ್ಲಿಂದನೋ ಬಂದು ದಾಟ್ಕೊಂಡು ಸತ್ಯ ಹತ್ರ ಬಂದು, ಸತ್ಯ ಮೂಲಕ ನಮ್ಮ ಹತ್ರ ಬಂದು ಅದೇನೋ ಒಂದು ಸಿನಿಮಾ ತಾನಾಗಿ ಎಲ್ಲರೂ ತೊಗೊಂಡಿದೆ. ಸೊ ಡೆಫಿನೆಟ್ಲಿ ಅದೇನೋ ಒಂದು ಆಗೇ ಆಗುತ್ತೆ. ನನಗೆ ಝೀಬ್ರಾ ಮೇಲೆ ತುಂಬ ನಂಬಿಕೆ ಇದೆ. ನಾನು ಹೇಳ್ತಿರೋದು, ಇದನ್ನು ಸಿನಿಮಾ ನೋಡಿದವರು ಇನ್ನೊಬ್ಬರಿಗೆ ಇದ್ರ ಬಗ್ಗೆ ಮಾತಾಡೋಕ್ಕೆ ಸಾಧ್ಯ. ಹೋಗಿ ಈ ಸಿನಿಮಾ ನೋಡಿದವ್ರು ಇನ್ನೊಬ್ರಿಗೆ ಹೇಳೋಕ್ಕೆ ಸಾಧ್ಯ, ನೋಡುಗರು ಸಿನಿಮಾ ಹೆಂಗೆ ಮಾಡಿದ್ದಾರೆ ಅಂತ. ಸೊ ಆ ಥರದ ಸಿನಿಮಾ. ನಾನು ಆ್ಯಕ್ಚುಲಿ ನಾನು ನೋಡಿ ಡಿಸ್ಟ್ರಿಬ್ಯೂಟರ್ ಹತ್ರ ಮಾತಾಡ್ತಿದ್ದೆ ಮೊನ್ನೆ, ಯಾವುದೋ ಬೇರೆ ವಿಚಾರಕ್ಕೆ ಮಾತಾಡೋಕೆ ಸಡನ್ನಾಗಿ ವಿಷಯ ಬಂತು. ನೀವು ಆ ಪಿಕ್ಚರ್ ನೋಡಬೇಕು ಅಂತಂದರು. ಯಾಕೆ? ಇಲ್ಲ, ನೀವು ಆ ಸಿನಿಮಾ ನೋಡಲೇಬೇಕು, ಅದೇನೋ ಬೇರೆ ಇದೆ, ನಾನು ಹೇಳೋಕ್ಕಾಗಲ್ಲ, ನೀನು ನೋಡು ಅಂತ ಅಷ್ಟೇ ಹೇಳ್ಬೋದು ಅಂತ. ಎಕ್ಸಾಕ್ಟ್ಲಿ ಅದನ್ನೇ ಹೇಳಿದ್ರು ಇವರು. ಇದುವರೆಗೂ ನೋಡಿರೋರು ಎಲ್ಲರೂ ಅದೇ ಹೇಳಿದ್ದಾರೆ. ತೆಲುಗು ಡಿಸ್ಟ್ರಿಬ್ಯೂಟರ್ಸ್ ನೋಡಿದ್ದಾರೆ, ಕನ್ನಡ ಡಿಸ್ಟ್ರಿಬ್ಯೂಟರ್ಸ್ ನೋಡಿದ್ದಾರೆ, ಟಿ ವಿ ಅವ್ರು ನೋಡಿದ್ದಾರೆ, ಡಿಜಿಟಲ್ ಅವ್ರು ನೋಡಿದ್ದಾರೆ. ಎಲ್ಲರೂ ಸಖತ್ತಾಗಿದೆ ಅಂತಲೇ ಹೇಳಿರೋದು. ಯಾರೂ ಇದುವರೆಗೂ ಸಿನಿಮಾ ಬಗ್ಗೆ ಒಂಚೂರು ಆ ಕಡೆ ಹೇಳಿಲ್ಲ. ಈ ಮಾತುಕತೆ ನಡುವೆ ಈಗ ನೆನಪಾಯ್ತು ಅಂದರೆ, ಇದಾದಮೇಲೆ ಪುಷ್ಪನೂ ಬರ್ತಾಯಿದೆ. ಸೊ ಅದರಲ್ಲಿ ಗೊತ್ತಿಲ್ಲ ನನಗೆ, ಜಾಲಿ ರೆಡ್ಡಿ ಇದೆಯಾ ಇಲ್ಲೋ ನನಗೂ ಗೊತ್ತಿಲ್ಲ. ಸೊ ಅದು ಸಿನಿಮಾದಲ್ಲೇ ನೋಡಬೇಕು. ಅಂದರೆ ಪುಷ್ಪ ಸಿನಿಮಾ ಒಂದು ದೊಡ್ಡ ಸಿನಿಮಾದಲ್ಲಿ ಒಂದು ಭಾಗ. ನಾನು ಈಗ ಒಂದು ನಾವೆಲ್ ಇರುತ್ತೆ, ನಾವೆಲಲ್ಲಿ ನೂರಾರು ಪಾತ್ರಗಳು ಬರುತ್ತೆ. ಒಂದು ಅದ್ಭುತವಾದ ನಾವೆಲಲ್ಲಿ ನಾವೊಂದು ಪಾತ್ರ ಆಗೋದು ಎಷ್ಟು ಚೆನ್ನಾಗಿರುತ್ತೆ ಹೇಳಿ. ಸೊ ಹಂಗೆ ನಾನು ನೋಡ್ತೀನಿ ಕಲಾವಿದ ಆಗಿ. ಅದು ಪುಷ್ಪದಲ್ಲಿ ಆ ಜಾಲಿ ರೆಡ್ಡಿ ಪಾತ್ರ. ಇವತ್ತು ಪುಷ್ಪ 1 ರಿಲೀಸ್ ಆಗಿದ್ದಾಗಲೂ ನನಗೆ ಯಾಕೆ ಅಲ್ಲ ಹೋಗೋದೇ ತಿಂದು ಬರ್ತೀರಾ ಅಂತಲೂ ಕಮೆಂಟ್ ಮಾಡಿದರು. ಬಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅದನ್ನು. ಬಟ್ ಅಟ್ ದ ಸೇಮ್ ಟೈಮ್ ನಾನು ಕಲಾವಿದ ಆಗಿ ನನಗೊಂದಿಷ್ಟು ಇರುತ್ತಲ್ವ, ನಾನು ಒಂದು ಆ ಥರದ ಸಿನಿಮಾದ ಭಾಗ ಆಗಿ ಸುಕುಮಾರ್ ಥರದ ನಿರ್ದೇಶಕರ ಜೊತೆ ನಾನು ಕೆಲಸ ಮಾಡಬೇಕು. ಅಲ್ಲು ಅರ್ಜುನ್ ಥರದವ್ರು ಆ್ಯಕ್ಟ್ರು, ಅಷ್ಟು ದೊಡ್ಡ ಬಳಗ, ಅದರಲ್ಲಿ ನಾನು ಒಬ್ಬ ಭಾಗ, ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು ಒಂದು ಇರುತ್ತಲ್ವ ಯಾವಾಗಲೂ. ಸೊ ಹಂಗೆ ಒಂದು ಭಾಗ ಮಾಡಿದ್ಮೇಲೆ ಇನ್ನೊಂದು ಭಾಗದಲ್ಲಿ ಅದು ಎಷ್ಟಾದರೂ ಇರಲಿ, ಒಂದು ಸೀನೇ ಇದ್ರೂ 2 ಸೀನೇ ಇದ್ರೂ ಕಂಟಿನ್ಯೂ ಮಾಡಬೇಕಲ್ವ. ಪಾತ್ರ ಆಗೋದು ಉಳ್ಕೊಂಡಿದೆ, ಅದನ್ನು ರೈಟ್ರು ಡೈರೆಕ್ಟ್ರು ಅದನ್ನು ಮುಂದುವರಿಸ್ತಿದ್ದಾರೆ ಅಂದಾಗ ನಾವು ಅದ್ರ ಭಾಗ ಆಗಲೇಬೇಕಲ್ವ. ನಾವೆಲ್ಲ ಮತ್ತದು ಇನ್ಯಾವಾಗ ಯಾವ ಶೇಪ್ ತಗೊಳುತ್ತೆ ಗೊತ್ತಿಲ್ಲ ನಮಗೆ ಕಲಾವಿದನಾಗ. ಹಾಗೆ ಕೆಲಸ ಮಾಡಿರೋದು. ಡೆಫಿನೆಟ್ಲಿ ಇನ್ನೂ ಮ್ಯಾಸಿವ್ ಆಗಿರುತ್ತೆ. ಪುಷ್ಪ 1ಗಿಂತ ಇದು ಇನ್ನೂ ಮ್ಯಾಸಿವ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ನಾನು ಕಾಯ್ತಾ ಇದ್ದೀನಿ ಕ್ಯೂರಿಯಾಸಿಟಿಯಿಂದ ಹೆಂಗಿರುತ್ತೆ ಸಿನಿಮಾ ನೋಡಬೇಕು ಅಂತ. ತುಂಬ ಖುಷಿ ಆಯಿತು. ಅಂದರೆ ಮಾತುಕತೆ ಮಾಡ್ಬೇಕಾದ್ರೆ, ಈ ಥರದ್ದು ಕಂಟೆಂಟ್ಸ್ ಬಗ್ಗೆ ಮಾತಾಡ್ಬೇಕಾರೆ, ಫಿಲ್ಮ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬ ಖುಷಿ ಆಗುತ್ತೆ. ಲೈಕ್ ದ ವೇ ನಿಮ್ಮ ಆ ಒಂದು ಶ್ರದ್ಧೆ, ಆ ಒಂದು ಡೆಡಿಕೇಶನ್, ಆ ಒಂದು ಮೇಲೆ ಫೋಕಸ್ಡಾಗಿ ನೀವು ಯಾವಾಗಲೂ ಆ ಒಂದು ಗುಂಗಲ್ಲಿ ಇರೋದು ಕೇಳೋಕ್ಕೆ ಚೆಂದ ಅನಿಸುತ್ತೆ ಸಿನಿಮಾ ಈ ಮಾತುಕತೆ. ಸೊ ಐ ಥಿಂಕ್ ಝೀಬ್ರಾ ಅದನ್ನೇ ಹೇಳಿದ್ನಲ್ಲ, ನಂಗೆ ಡಿಸ್ಟ್ರಿಬ್ಯೂಟ್ರ್ ಹೇಳಿದ ಮಾತು ಅಗೇನ್ ನನಗೆ ವಾಪಸ್ ಈ ಕಡೆಯಿಂದ ಬಂದಿದೆ ಅಂತಂದರೆ ಐ ಥಿಂಕ್ ಡೆಫಿನೆಟ್ಲಿ ಅದೇನೋ ಬೇರೆ ಇರುತ್ತೆ ಅನ್ನೋದೊಂದು ಇದಂತೂ ನನಗೆ ಸಿಕ್ಕಿದೆ. ಆ್ಯಂಡ್ ಇವೊಂದು ನಿಮ್ಮ ಮಾತುಕತೆ ಕೇಳ್ತಿದ್ರೇ ಈ ಸಿನಿಮಾ ಬಗ್ಗೆ ಅದನ್ನು ಹೇಳೋಕ್ಕಾಗ್ತಿಲ್ಲ. ಲೈಕ್ ಸಿನಿಮಾ ನೋಡಿ ಅಂತಲೇ ಹೇಳಬೇಕಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಜೊತೆಗಿದ್ದಕ್ಕೆ. ಝೀಬ್ರಾಗೆ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ತುಂಬ ವಿಷಯ ಮಾತಾಡಬೇಕು ಅಂತ ಅಂದ್ಕೊಂಡೆ, ಬರೀ ಝೀಬ್ರಾ ಮಾತ್ರನೇ ಮಾತಾಡ್ತೀವಿ. ಮತ್ತೊಂದು ಸಲ ಸಿಗೋಣ. ಇನ್ನು ವಿದ್ಯಾಪತಿ ಇದೆ, ಧನು ಜೊತೆಗೆ ತುಂಬ ಮಾತುಕತೆ ಮಾಡೋದು ಅಥವಾ ಕಂಟೆಂಟ್ಸ್ ಮಾಡೋದು ಇದ್ದಿದೆ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಸೋ ಮಚ್, ಆಲ್ ದ ಬೆಸ್ಟ್. ಝೀಬ್ರಾಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು. ಖಂಡಿತ ಈ ಮಾತುಕತೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಝೀಬ್ರಾ 22ಕ್ಕೆ ರಾಜ್ಯದಾದ್ಯಂತ ಬರ್ತದೆ, ಅಲ್ಲ ದೇಶದಾದ್ಯಂತ ಬರ್ತದೆ, ಆಂಧ್ರದಲ್ಲೂ ರಿಲೀಸ್ ಆಗ್ತಿದೆ. ಸೊ ಮಿಸ್ ಮಾಡಿದೆ, ಥಿಯೇಟ್ರಿಗೆ ಹೋಗಿ ನೋಡಿ. ಈ ಸಿನಿಮಾ ಬಗ್ಗೆ ಕೇಳ್ತಿದ್ರೆ ತುಂಬ ಕುತೂಹಲ ನನ್ನೊಳಗಾಗಿದೆ, ನಿಮಗೂ ಅದಾಗಿರುತ್ತೆ ಅಂತ ಬಯಸ್ತೀನಿ. ಥಿಯೇಟ್ರಿಗೆ ಹೋಗಿ ಝೀಬ್ರಾ ನೋಡಿ. ನಮಸ್ಕಾರ.